ಮಾಜಿ ಶಾಸಕ ಪ್ರೀತಂ ಗೌಡ ಅವರ ಫ್ಲೆಕ್ಸ್ಗೆ ಬೆಂಕಿ ಹಾಕಿದಂತಹ ವಿಚಾರ ಸಂಬಂಧಿತವಾಗಿ ಮಂಡ್ಯದಲ್ಲಿ ಮಾಜಿ ಸಚಿವ ಸಿಟಿ ರವಿ ಪ್ರತಿಕ್ರಿಯಿಸಿದ್ದಾರೆ. ಎರಡೂ ಪಕ್ಷದ ಕಾರ್ಯಕರ್ತರು ಕೈ ಮಿಲಾಯಿಸಿದ್ದು ಕೆಲವು ಜನರ ಒಂದು ಕುಚೇಷ್ಟೆ ಅಷ್ಟೇ. ಪ್ರೀತಂ ಗೌಡ ಅವರನ್ನ ರಕ್ಷಣೆ ಮಾಡ್ಕೊಳ್ತೀವಿ ಅನ್ನುವಂತಹ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಆಡಿದ್ದಾರೆ. ಆ ತರಹ ಘಟನೆ ಏನೂ ನಡೆದಿಲ್ಲ. ಕುಮಾರಸ್ವಾಮಿಗೆ ಗೌರವ ಕೊಟ್ಟು ಮೈತ್ರಿಯನ್ನ ಮುಂದುವರಿಸ್ತೀವಿ ಅಂತ ಸಿಟಿ ರವಿ ಹೇಳಿದ್ದಾರೆ. ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ ರಾಜಕಾರಣ ಮಾಡಬೇಕಾಗಿದೆ ಅಂತ ಕೂಡ ಅವರು ವ್ಯಾಖ್ಯಾನವನ್ನ ಮಾಡಿದ್ದಾರೆ. ಮಂಡ್ಯದಲ್ಲಿ ಬಿಜೆಪಿ ನಾಯಕರು ಈಗಷ್ಟೇ ಅಶೋಕ್ ಅವರು ಕೂಡ ಪ್ರತಿಕ್ರಿಯಿಸಿದ್ರು. ಅದು ಪಕ್ಷದ ಒಂದು ನಿರ್ಧಾರ, ಪಕ್ಷ ನೋಡ್ಕೊಳ್ಳುತ್ತೆ ಅಂತ. ಈಗ ಸಿಟಿ ರವಿ ಕೂಡ ಮಾತನಾಡಿದ್ದಾರೆ. ಪ್ರೀತಂ ಗೌಡ ಅವರ ಫ್ಲೆಕ್ಸ್ಗೆ ಬೆಂಕಿ ಹಾಕಿದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎರಡು ಪಕ್ಷದ ಕಾರ್ಯಕರ್ತರು ಕೈ ಮಿಲಾಸಕ್ಕೆ ಅಂತ ಕೆಲವು ಜನ, ನಿಮ್ಮ ಸಾವಿರಾರು ಜನ ಭಾಗವಹಿಸಿರ್ಬೇಕಾದ್ರೆ ಅವರವರ ನಾಯಕನ ಬಗ್ಗೆ ಅಭಿಮಾನ ಹೆಮ್ಮೆ ಇಟ್ಕೊಂಡು ಘೋಷಣೆ ಕೂಗಿದ್ದಾರೆ. ಅದು ಬಿಟ್ಟರೆ ಅದಕ್ಕಿಂತ ಹೆಚ್ಚಿನ ಆ ಥರದ್ದೇನೂ ನಡೆದಿಲ್ಲ. ಕುಮಾರಸ್ವಾಮಿಯವರು ನಮ್ಮ NDA ನಾಯಕರು. ಈಗ ನೋಡಿ ಏನಾಗ್ತದೆ, ಕುಮಾರಸ್ವಾಮಿಯವರು NDA ನಾಯಕರು, ರಾಜ್ಯದ ನಾಯಕರು, ಕೇಂದ್ರ ಸಚಿವರು. ಅವರಿಗಿರಬೇಕಾದ ಗೌರವ ಅವರಿಗಿದ್ದೇ ಇದೆ. ಪ್ರೀತಂ ಅವರು ಅಪ್ಕಮಿಂಗು, ನೀವು ಹಾಸನ ಜಿಲ್ಲೆನಲ್ಲಿ BJP ಲೀಡರ್ ಆಗಿ ಗುರುತಿಸ್ಕೊಂಡಿರೋರು. ಹಾಗಾಗಿ ನಾವು ಪ್ರೀತಂ ಅವ್ರನ್ನೂ ಪ್ರೊಟೆಕ್ಟ್ ಮಾಡಿಕೊಂಡು ಕುಮಾರಸ್ವಾಮಿಯವರಿಗೂ ರೆಸ್ಪೆಕ್ಟ್ ಕೊಟ್ಟು ನಮ್ಮ NDA ಏನು ಮೈತ್ರಿ ಏನಿದೆ ಅದು ಮುಂದುವರ್ಸ್ಕೊಂಡು ಹೋಗ್ತೀವಿ. ಎರಡು ಪಕ್ಷದ ಕಾರ್ಯಕರ್ತರು ಕೈ ಮಿಲಾಸಕ್ಕೆ ಅಂತ ಕೆಲವು ಜನ, ನಿಮ್ಮ ಸಾವಿರಾರು ಜನ ಭಾಗವಹಿಸಿರ್ಬೇಕಾದ್ರೆ ಅವರವರ ನಾಯಕನ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ರೋಹಿತ್ರಿಂದ. ರೋಹಿತ್, ಒಂದು ರೀತಿ ಸಂದಿಗ್ಧ ಪರಿಸ್ಥಿತಿನ ಬಿಜೆಪಿ ನಾಯಕರಿಗೆ ಈ ಕಡೆಗೆ ಪ್ರೀತಂ ಗೌಡ ಪರವಾಗಿಯೂ ಡಿಫೆಂಡ್ ಮಾಡೋ ಹಾಗಿಲ್ಲ, ಆ ಕಡೆಗೆ ಕುಮಾರಸ್ವಾಮಿ ಅವ್ರನ್ನೂ ಕೂಡ ಬಿಟ್ಕೊಡೋ ಹಾಗಿಲ್ಲ. ಇಕ್ಕಟ್ಟಿಗೆ ಸಿಕ್ಕಾಕೊಂಡಿದ್ದಾರೆ ಈ ವಿಷಯದಲ್ಲಿ. ಖಂಡಿತ ದಿವ್ಯಾ, ಏನು ಕುಮಾರಸ್ವಾಮಿ ಅವರು ಈಗಾಗಲೇ ಪಾದಯಾತ್ರೆಗೂ ಮುನ್ನ ಕೂಡ ಹೇಳಿದಂತ ಮಾತು, ಪ್ರೀತಂ ಗೌಡನ ಈ ಒಂದು ಪಾದಯಾತ್ರೆಗೆ ಸೇರ್ಪಡೆ ಮಾಡ್ಕೊಳ್ಳಂಗಿಲ್ಲ ಅಂತೇಳಿ ಕೂಡ ಕಂಡೀಷನ್ ಹಾಕಿ ಒಂದು ಪಾದಯಾತ್ರೆಗೆ ಬಂದ್ರು ಅಂತಲೇ ಹೇಳ್ಬೋದಾಗಿರುವಂತದ್ದು. ಅದಾದ ಬಳಿಕ ಆಗಿ ಸಾಕಷ್ಟು ಬೆಳವಣಿಗೆಗಳು ನಡೆದು ನಿನ್ನೆ ಮಂಡ್ಯಗೆ ಪ್ರೀತಂ ಗೌಡರು ಬಂದಂತ ಸಂದರ್ಭದಲ್ಲಿ ಒಂದು ರೀತಿಯಾಗಿ ಗಲಾಟೆ ಕೂಡ ಆಯ್ತು. ಇದಾದ ನಂತರ ಇವತ್ತು ನಿನ್ನೆ ರಾತ್ರಿ ಕೂಡ ಅವರ ಫ್ಲೆಕ್ಸ್ಗೆ ಬೆಂಕಿ ಹಾಕುವಂತ ಕೆಲಸಗಳಾಯ್ತು. ಈ ಬಗ್ಗೆ ಇವತ್ತು ಪ್ರತಿಕ್ರಿಯೆ ನೀಡಕ್ಕೆ ಬಿಜೆಪಿ ನಾಯಕರು ಒಂದ್ ರೀತಿಯಾಗಿ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಕ್ಕಿದ್ದಾರೆ ಅಂತ ಹೇಳ್ಬೋದಾಗಿರುವಂತದ್ದು. ಯಾಕಂದ್ರೆ ಒಂದ್ ಕಡೆ ಮೈತ್ರಿಯಲ್ಲಿರುವಂತಹ ಕುಮಾರಸ್ವಾಮಿನೂ ಕೂಡ ಅನಿವಾರ್ಯ ಆಗಿರುವಂತದ್ದು, ಇತ್ತ ಸ್ವಪಕ್ಷದಲ್ಲಿರುವಂತಹ ಪ್ರೀತಂ ಗೌಡನು ಕೂಡ ಅನಿವಾರ್ಯ ಆಗಿದೆ. ಯಾರ ಪರವಾಗಿ ಕೂಡ ಮಾತನಾಡುವಂತಹ ಸ್ಥಿತಿಯಲ್ಲಿ ಬಿಜೆಪಿ ನಾಯಕರು ಇದ್ದಂತೆ ಕಾಣ್ತಾ ಇಲ್ಲ. ಸಿಟಿ ರವಿ ಕೂಡ ಅದೇ ಮಾತನ್ನ ಹೇಳ್ತಾರೆ, ಇನ್ನೊಂದ್ ಕಡೆ ಅಶೋಕ್ ಕೂಡ ಅದೇ ಮಾತನ್ನ ಹೇಳ್ತಾ ಇರುವಂತದ್ದು. ಒಂದ್ ರೀತಿಯಾಗಿ ಏನು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಬಿಜೆಪಿ ನಾಯಕರು ಇದ್ದಾರೆ ಅಂತ ಹೇಳಿ ಕಾಣ್ತಾ ಇದೆ ದಿವ್ಯಾ. ಥ್ಯಾಂಕ್ ಯು ರೋಹಿತ್ ನಿಮ್ಮೆಲ್ಲ ಮಾಹಿತಿಗೆ. ಪ್ರೀತಂ ಗೌಡ ಅವರನ್ನ ಈ ಒಂದು ಪಾದಯಾತ್ರೆಯಲ್ಲಿ ಭಾಗಿಯಾಗದೇ ಇರೋ ಹಾಗೆ ನೋಡ್ಕೊಳ್ಳಿ ಅಂತ JDS ಕಾರ್ಯಕರ್ತರು ಬಿಜೆಪಿ ನಾಯಕರನ್ನ ಒತ್ತಾಯಿಸ್ತಾ ಇದ್ದಾರೆ. ಮಗದೊಂದು ಕಡೆಯಲ್ಲಿ ಪ್ರೀತಂ ಗೌಡ ಫ್ಲೆಕ್ಸ್ಗೆ ಬೆಂಕಿ ಹಾಕಿದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಕಡೆಗೆ ಪ್ರೀತಂ ಗೌಡ ಅವರನ್ನೂ ರಕ್ಷಣೆ ಮಾಡ್ತಾ, ಕುಮಾರಸ್ವಾಮಿ ಅವರನ್ನ ರಿಕ್ವೆಸ್ಟ್ ಮಾಡ್ತಾ, ರೆಸ್ಪೆಕ್ಟ್ ಮಾಡ್ತಾ NDA ಮುಂದುವರಿಯುತ್ತೆ, ಯಾವುದೇ ಗೊಂದಲ ಇಲ್ಲ. ಕೆಲವರು ಅವರವರ ಪರ ಬೆಂಬಲಿಗರು ಒಂದಷ್ಟು ಗಲಾಟೆ ಮಾಡಿಕೊಂಡಿದ್ದಾರೆ ಅಷ್ಟೇ ಅನ್ನುವ ವಿಚಾರವನ್ನ ಬಿಜೆಪಿ ನಾಯಕರು ಹೇಳ್ತಿದ್ದಾರೆ. ಎರಡು ಪಕ್ಷದ ಕಾರ್ಯಕರ್ತರು ಕೈ ಮಿಲಾಸಕ್ಕೆ ಅಂತ ಕೆಲವು ಜನ, ನಿಮ್ಮ ಸಾವಿರಾರು ಜನ ಭಾಗವಹಿಸಿರ್ಬೇಕಾದ್ರೆ ಅವರವರ ನಾಯಕನ ಬಗ್ಗೆ ಅಭಿಮಾನ ಹೆಮ್ಮೆ ಇಟ್ಕೊಂಡು ಘೋಷಣೆ ಕೂಗಿದ್ದಾರೆ. ಅದು ಬಿಟ್ಟರೆ ಅದಕ್ಕಿಂತ ಹೆಚ್ಚಿನ ಆ ಥರದ್ದೇನೂ ನಡೆದಿಲ್ಲ. ಕುಮಾರಸ್ವಾಮಿಯವರು ನಮ್ಮ NDA ನಾಯಕರು. ಈಗ ನೋಡಿ ಏನಾಗ್ತದೆ, ಕುಮಾರಸ್ವಾಮಿಯವರು NDA ನಾಯಕರು, ರಾಜ್ಯದ ನಾಯಕರು, ಕೇಂದ್ರ ಸಚಿವರು. ಅವರಿಗಿರಬೇಕಾದ ಗೌರವ ಅವರಿಗಿದ್ದೇ ಇದೆ. ಪ್ರೀತಂ ಅವರು ಅಪ್ಕಮಿಂಗು, ನೀವು ಹಾಸನ ಜಿಲ್ಲೆನಲ್ಲಿ BJP ಲೀಡರ್ ಆಗಿ ಗುರುತಿಸ್ಕೊಂಡಿರೋರು. ಹಾಗಾಗಿ ನಾವು ಪ್ರೀತಂ ಅವ್ರನ್ನೂ ಪ್ರೊಟೆಕ್ಟ್ ಮಾಡಿಕೊಂಡು ಕುಮಾರಸ್ವಾಮಿಯವರಿಗೂ ರೆಸ್ಪೆಕ್ಟ್ ಕೊಟ್ಟು ನಮ್ಮ NDA ಏನು ಮೈತ್ರಿ ಏನಿದೆ ಅದು ಮುಂದುವರ್ಸ್ಕೊಂಡು ಹೋಗ್ತೀವಿ. ಎರಡು ಪಕ್ಷದ ಕಾರ್ಯಕರ್ತರು ಕೈ